تعدلوا اعدلوا هو أقرب للتقوى واتقوا الله إن الله خبير بما تعملون. ಒಂದು ಸಮುದಾಯದ ಅಥವಾ ಸತ್ಯ ವಿಶ್ವಾಸಿಗಳೇ, ಈ ಸೂಕ್ತದ ಆರಂಭದಲ್ಲಿ ಹೇಳುತ್ತದೆ, ಓ ಸತ್ಯ ವಿಶ್ವಾಸಿಗಳೇ, ಅಲ್ಲಾಹನೊಬ್ಬನೇ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನ ದಾಸರು ಸಂದೇಶವಾಹಕರೆಂದು ಸ್ವೀಕರಿಸಿದ ಜನರೇ, ಓ ಸತ್ಯ ವಿಶ್ವಾಸಿಗಳೇ, ನೀವು ನ್ಯಾಯದ ಧ್ವಜವಾಹಕರಾಗಬೇಕು, ನೀವು ನ್ಯಾಯವನ್ನು ಪಾಲಿಸುವವರಾಗಬೇಕು. ಒಂದು ವಿಭಾಗದ ದ್ವೇಷವು ನಿಮ್ಮನ್ನು ನ್ಯಾಯದಿಂದ ವಿಮುಖರಾಗುವಷ್ಟು ರೇಗಿಸದಿರಲಿ. ಅಂದರೆ ನೀವು ಅನ್ಯಾಯ ಮಾಡಬೇಡಿರಿ. ದಿಲು, ನೀವು ನ್ಯಾಯ ಪಾಲಿಸಿರಿ, ನೀವು ನ್ಯಾಯ ಪಾಲಿಸುವವರಾಗಬೇಕು, ನ್ಯಾಯದ ಧ್ವಜವಾಹಕರಾಗಬೇಕು. ಯಾಕೆಂದ್ರೆ ನ್ಯಾಯವು ಹುವ ಅಕ್ರಬಲಿ ತಕ್ವ, ಅದು ಧರ್ಮ ಭಯ, ದೇವನಿಷ್ಠೆ, ಆ ಧರ್ಮ ನಿಷ್ಠೆ, ದೇವ ಭಯ, ಇದಕ್ಕೆ ಸಮೀಪವಾಗಿದೆ, ಹತ್ತಿರವಾಗಿದೆ. ಯಾವುದು? ನ್ಯಾಯ ಪಾಲಿಸುವುದು. ವತ್ತಕುಲ್ಲಾ, ನೀವು ಅಲ್ಲಾಹನನ್ನು ಭಯಪಡಿರಿ, ಅವನು ನೀವು ಮಾಡುವ ಸಕಲ ಕಾರ್ಯಗಳನ್ನು ಅರಿಯುವವನಾಗಿದ್ದಾನೆ. ಆದ್ದರಿಂದ ಒಬ್ಬ ನೈಜ ಮುಸ್ಲಿಮನು ಸ್ವರಕ್ಷಣೆಗಾಗಿ ನಡೆಸಲ್ಪಡುವ ಯುದ್ಧದ ಸಂದರ್ಭಗಳಲ್ಲಿಯೂ ಹೇಗೆ ತಾನೇ ಅಕ್ರಮ ಅನ್ಯಾಯವೆನ್ನೆಸಗಲು ಸಾಧ್ಯ? ಯಾಕೆಂದರೆ ಇಸ್ಲಾಮಿನ ಪ್ರಥಮ ಖಲೀಫರಾದ ಅಬೂಬಕರ್ ರದಿಯಲ್ಲಾಹು ಅನ್ಹು, ಫಸ್ಟ್ ಖಲೀಫ್ ಆಫ್ ಇಸ್ಲಾಂ, ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬೋಧನೆಯನ್ನು ಅನುಸರಿಸುತ್ತಾ ಅಂದಿನ ಸೈನ್ಯಾಧಿಪತಿಯಾಗಿದ್ದ ಉಸಾಮಾ ರದಿಯಲ್ಲಾಹು ಅನ್ಹುಗೆ ಆಜ್ಞಾಪಿಸಿದರು, ಆರ್ಡರ್ ಮಾಡಿದರು. ಅದೇನೆಂದ್ರೆ, ಸ್ವರಕ್ಷಣೆಗಾಗಿ ನಡೆಸಲ್ಪಡುವ ಯುದ್ಧದ ಸಂದರ್ಭಗಳಲ್ಲಿಯೂ ನೀನು ಮುಗ್ಧ ಜನರನ್ನು ಕೊಲ್ಲಬಾರದು, ಮಕ್ಕಳು, ಮಹಿಳೆಯರು, ವೃದ್ಧರ ಮೇಲೆ ಆಕ್ರಮಿಸಬಾರದು, ಅನ್ಯಾಯವನ್ನೆಸಗಬಾರದು, ಅವರನ್ನು ಕೊಲ್ಲಬಾರದು. ಗಿಡ ಮರಗಳನ್ನು, ಫಲಗಳನ್ನು, ಬೆಳೆಗಳನ್ನು, ಪ್ರಾಕೃತಿಕ ವಸ್ತುಗಳನ್ನು ನಾಶಪಡಿಸಬಾರದು. ಅದೇ ರೀತಿ ಆರಾಧನಾಶ್ರಮಗಳಲ್ಲಿ ನಿರತರಾದವರನ್ನು ನೀನು ಹಿಂಸಿಸಬಾರದು, ಅನ್ಯಾಯ ಅಕ್ರಮವೆನ್ನೆಸಗಬಾರದು. ಇದಾಗಿದ್ದಾರೆ ಅವರು ಆಜ್ಞಾಪಿಸಿರುವುದು ಇಸ್ಲಾಮಿನ ಪ್ರಥಮ ಖಲೀಫಾ ಅಬೂಬಕರ್ ರದಿಯಲ್ಲಾಹು ಅನ್ಹು. ಇಂತಹ ಧರ್ಮದ ಅನುಯಾಯಿಗಳು ಹೇಗೆ ತಾನೇ ಭಯೋತ್ಪಾದನೆ ಚಟುವಟಿಕೆಗಳಲ್ಲಿ, ಕೋಮುವಾದದಲ್ಲಿ ಅನ್ಯಾಯ ಅಕ್ರಮ ದೌರ್ಜನ್ಯವನ್ನೆಸಗಲು ಸಾಧ್ಯ? ನೀವೇ ಚಿಂತಿಸಿರಿ, ಆಲೋಚಿಸಿರಿ. ಅನುಯಾಯಿಗಳನ್ನು ನೋಡಿ ಧರ್ಮವನ್ನು ತೀರ್ಮಾನಿಸಬೇಡಿರಿ, ಬದಲಾಗಿ ಅದರ ಆಧಾರ ಗ್ರಂಥಗಳನ್ನು ನೋಡಿ ನೀವು ತೀರ್ಮಾನಿಸಿರಿ, ಪರಿಶೋಧಿಸಿರಿ, ಅಧ್ಯಯನ ಮಾಡಿರಿ. ಒಬ್ಬ ನೈಜ ಮುಸ್ಲಿಮನು ನಾಮಧಾರಿ ವ್ಯಕ್ತಿಯು ಮಾಡಿದ ಕಾರ್ಯವನ್ನು ಹೇಗೆ ತಾನೇ ಸಮರ್ಥಿಸಿಕೊಳ್ಳಲು ಸಾಧ್ಯ? ನಿಮ್ಮ ಜನರು ಅಥವಾ ನಿಮ್ಮ ಸಮುದಾಯ ಒಂದು ತಪ್ಪನ್ನೆಸಗಿದರೆ, ಆ ತಪ್ಪನ್ನು ನೀವು ತಪ್ಪೆಂದು ಹೇಳದಿದ್ದರೆ ಅದುವೇ ಕೋಮುವಾದ. ಹೀಗಿರುವಾಗ ಒಬ್ಬ ನೈಜ ಮುಸ್ಲಿಮನು ಹೇಗೆ ತಾನೇ ಕೋಮುವಾದಕ್ಕೆ ಅಥವಾ ಭಯೋತ್ಪಾದನೆಗೆ ಹೋರಾಡಲು ಸಾಧ್ಯ? ಯಾಕೆಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳಿರುವರು, ಅದು ತನ್ನ ಹದೀಸ್ನಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಸುನನ್ ಅಬುದಾವುದ್ನಲ್ಲಿ ಹದೀಸ್ ನಂಬರ್ 4456, 4456 ಹದೀಸ್ನಲ್ಲಿ, ಲೈಸ ಮಿನ್ನಾ ಮನ್ ದಆ ಇಲಾ ಅಸಬಿಯತಿನ್ ವಲೈಸ ಮಿನ್ನಾ ಮನ್ ಕಾತಲ ಅಲಾ ಅಸಬಿಯತಿನ್ ವಲೈಸ ಮಿನ್ನಾ ಮನ್ ಮಾತ ಅಲಾ ಅಸಬಿಯ. ಕೋಮುವಾದಕ್ಕಾಗಿ ಜನರನ್ನು ಆಹ್ವಾನಿಸುವವನು, ಕೋಮುವಾದಕ್ಕಾಗಿ ಹೋರಾಡುವವನು ಮತ್ತು ಕೋಮುವಾದಕ್ಕಾಗಿ ಸಾಯುವವನು, ಮರಣ ಹೊಂದುವವನು ನನ್ನವನಲ್ಲ. ಈ ಹದೀಸ್ ದಾಯಿಫ್ ಆಗಿದೆ. ಇಮಾಮ್ ಅಲ್ಬಾನಿ ರಹಿಮಹುಲ್ಲಾ ಇದನ್ನು ದಾಯಿಫ್ ಎಂದು ದೃಢೀಕರಿಸರು. ಆದರೆ ಇದೇ ಆಶಯವುಳ್ಳ ಕೆಲವು ಹದೀಸ್ಗಳು, ಸಹಿಯಾದ ಹದೀಸ್ಗಳು ಇವೆ. ಆದ್ದರಿಂದ ನಾನು ಈ ಹದೀಸನ್ನು ಉಲ್ಲೇಖಿಸಿದ್ದೇನೆ. ಆದ್ದರಿಂದ ಸಹೋದರರೇ, ನಾನು ಈ ವಿಷಯವನ್ನು ಯಾಕೆ ಹೇಳಿದ್ದೇನೆಂದರೆ, ಅನುಯಾಯಿಗಳನ್ನು ನೋಡಿ ಧರ್ಮವನ್ನು ತೀರ್ಮಾನಿಸುವುದು ಸಮಂಜಸವಲ್ಲ. ಯಾಕೆಂದ್ರೆ ಎಲ್ಲ ಧರ್ಮಗಳಲ್ಲಿಯೂ ಕೆಲವು ಕೆಟ್ಟವರು ಇರಬಹುದು, ಆದರೆ ಅವರನ್ನೇ ಬೊಟ್ಟು ಮಾಡಿ ಅವರು ಅನುಸರಿಸುವ ಧರ್ಮವನ್ನು ದೂಷಿಸಲು ಸಾಧ್ಯವಿಲ್ಲ. ಹೇಗೆ ನಾವು ಮನುಕುಲದ ಮೇಲೆ ಘೋರ ಅಕ್ರಮವನ್ನೆಸಗಿದ ಅಡಾಲ್ಫ್ ಹಿಟ್ಲರ್ ಅನ್ನು ಬೊಟ್ಟು ಮಾಡಿ ಹೇಗೆ ಕ್ರೈಸ್ತ ಧರ್ಮವನ್ನು ದೂಷಿಸಲು ಸಾಧ್ಯವಿಲ್ಲವೋ, ಅದೇ ರೀತಿ ಇಟಾಲಿಯ ಸರ್ವಾಧಿಕಾರಿ ಮುಸೋಲಿನಿಯನ್ನು ಬೊಟ್ಟು ಮಾಡಿ ಅವನನ್ನು ತೋರಿಸಿ ಹೇಗೆ ನಾವು
ಕ್ರೈಸ್ತ ಧರ್ಮವನ್ನು ದೂಷಿಸಲು ಸಾಧ್ಯವಿಲ್ಲವೋ ಅದೇ ರೀತಿ ನಾಮಧಾರಿ ಹಿಂದೂ ಧರ್ಮದ ವ್ಯಕ್ತಿ ಎಂದು ಕರೆಯಲ್ಪಡುವವನು ಭಯೋತ್ಪಾದನೆ ಅಥವಾ ಕೋಮುವಾದದಲ್ಲಿ ತೊಡಗಿದರೆ ಹೇಗೆ ನಾವು ಅವನ ಧರ್ಮವನ್ನು ದೂಷಿಸಲು ಸಾಧ್ಯವಿಲ್ಲವೋ ಹಾಗೆ ದೂಷಿಸಲು ಬಾರದು. ವ್ಯಕ್ತಿಗಳು ಮಾಡಿದರೆ ಅವನನ್ನೇ ದೂಷಿಸಬೇಕಾಗಿದೆ ಹೊರತು ಅವನು ಪ್ರತಿನಿಧಿಸುವ ಧರ್ಮವನ್ನು ದೂಷಿಸಬಾರದು. ಅದಕ್ಕಾಗಿ ನಾನು ಉದಾಹರಣೆ ಕೊಟ್ಟಿದ್ದೇನೆ. ಒಬ್ಬ ವ್ಯಕ್ತಿಯು ಮಾಡಿದ ಅಪರಾಧಕ್ಕಾಗಿ ಹೇಗೆ ನಾವು ಅವನು ಪ್ರತಿನಿಧಿಸುವ ದೇಶವನ್ನು ದೂಷಿಸಲು ಸಾಧ್ಯವಿಲ್ಲವೋ ಅದೇ ರೀತಿ ಒಬ್ಬ ವ್ಯಕ್ತಿಯು ಮಾಡಿದ ಅಪರಾಧಕ್ಕಾಗಿ ಸಮಸ್ತ ಅವನ ಜನಾಂಗವನ್ನು ಅಥವಾ ಅವನು ಅನುಸರಿಸುವ ಧರ್ಮವನ್ನು ದೂಷಿಸುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಆದರೆ ಇವತ್ತು ಇಸ್ಲಾಮಿನ ಒಬ್ಬ ವ್ಯಕ್ತಿ, ಮುಸ್ಲಿಂ ನಾಮಧಾರಿ ಎಂದು ಕರೆಯಲ್ಪಡುವ ವ್ಯಕ್ತಿಯು ಅವನಿಂತಹ ಕೃತ್ಯವನ್ನು ಮಾಡಿದರೆ ಅದಕ್ಕೆ ಕಾರಣ ಇಸ್ಲಾಂ ಅಂತ ಪ್ರಚಾರ ಮಾಡುತ್ತಾರೆ. ಯಾಕೆಂದರೆ ಅವರಿಗಿರುವ ಪದ ಜಿಹಾದ್ ಆಗಿದೆ. ಗೊತ್ತಿದೆ, ನಾನು ಹಲವಾರು ಈ ವಿಷಯದಲ್ಲಿ ಮಾತನಾಡಿದ್ದೇನೆ. ಯಾಕೆಂದರೆ ತುಂಬಾ ಯಾವ ಕಾರ್ಯಕ್ರಮಗಳಲ್ಲಿ ಪ್ರಥಮವಾಗಿ ವಿಷಯ ಮಾತನಾಡುವಾಗ ಪ್ರಶ್ನೋತ್ತರ ವೇಳೆಯಲ್ಲಿ ಪ್ರಥಮ ಪ್ರಶ್ನೆ ಜಿಹಾದ್ನ ಬಗ್ಗೆ. ಜಿಹಾದ್ ವಾಸ್ತವದಲ್ಲಿ ಜಿಹಾದ್ ಅಂದ್ರೇನು ಈ ವಿಷಯ ನಾನು ನಿಮಗೆ ಸ್ಪಷ್ಟಪಡಿಸುತ್ತೇನೆ. ಜಿಹಾದ್ ಎಂಬುದಕ್ಕೆ ಪರಿಶ್ರಮ ಹೋರಾಟ ಎಂಬ ಅರ್ಥವಿದೆ. ಯುದ್ಧಕ್ಕಿರುವ ಅರಬಿಕ್ ಪದವು ಕಿತಾಲ್ ಎಂದಾಗಿದೆ. ದಿವ್ಯ ಕುರ್ಆನ್ ತನ್ನ 25ನೇ ಅಧ್ಯಾಯ ಸೂರ ಅಲ್ ಫುರ್ಖಾನ್ 52ನೇ ಸೂಕ್ತದಲ್ಲಿ ಹೇಳುತ್ತದೆ, ವಜಾಹಿದುಹುಂ ಬಿಹಿ ಜಿಹಾದನ್ ಕಬೀರಾ. ಕುರ್ಆನಿನ ಮೂಲಕ ನೀವು ದೊಡ್ಡ ಜಿಹಾದ್ ನಡೆಸಿರಿ ಎಂದಾಗಿದೆ. ನಮಗೆಲ್ಲ ಗೊತ್ತು, ಕುರ್ಆನ್ ಒಂದು AK-47 ಆಗಲಿ, ಮಿಸೈಲ್ ಆಗಲಿ, ರಾಕೆಟ್ ಲಾಂಚರ್ ಆಗಲಿ, ಅಥವಾ ಬಾಂಬ್ ಆಗಲಿ, ಗನ್ ಆಗಲಿ, ಅಥವಾ ಟ್ಯಾಂಕರ್ ಆಗಲಿ ಏನೂ ಅಲ್ಲ. ಕುರ್ಆನ್ ಈ ರೀತಿ ಏನೂ ಅಲ್ಲ. ಹಾಗಾದ್ರೆ ಕುರ್ಆನಿನ ಮೂಲಕ ಜಿಹಾದ್ ನಡೆಸಿರಿ ಎಂಬುದರ ತಾತ್ಪರ್ಯ ಅರ್ಥವಾದರೂ ಏನು ಅಂದರೆ, ಕುರ್ಆನಿನ ಬೋಧನೆಗೆ ಅನುಸಾರವಾಗಿ ಜೀವನವನ್ನು ನಡೆಸಿರಿ ಎಂದಾಗಿದೆ. ಜಿಹಾದ್ ಎಂಬ ಪದಕ್ಕೆ ಪರಿಶ್ರಮ, ಹೋರಾಟ ಎಂಬ ಅರ್ಥವಿದೆ. ಜಿಹಾದ್ ಎಂದರೆ ಏಕೈಕನಾದ ಒಬ್ಬ ದೇವರನ್ನು ಆರಾಧಿಸುವುದು, ಸೃಷ್ಟಿಕರ್ತನನ್ನು ಆರಾಧಿಸುವುದು, ಅವನನ್ನು ಮತ್ತು ಅವನಿಗೆ ಮಾತ್ರ ಪ್ರಾರ್ಥಿಸುವುದಾಗಿದೆ. ಮತ್ತು ಅವನೊಂದಿಗೆ ಯಾರನ್ನೋ ಅಥವಾ ಯಾವುದೇ ವಸ್ತುವನ್ನೋ ಸಹಭಾಗಿಗಳನ್ನಾಗಿ ಮಾಡದಿರುವುದಾಗಿದೆ. ಜಿಹಾದ್ ಅಂದರೆ ಪ್ರವಾದಿಗಳನ್ನು, ಸಂದೇಶವಾಹಕರನ್ನು ಪ್ರೀತಿಸುವುದಾಗಿದೆ, ಗೌರವಿಸುವುದಾಗಿದೆ, ಅನುಸರಿಸುವುದಾಗಿದೆ. ಜಿಹಾದ್ ಅಂದರೆ ನಮಾಜ್ ಸಂಸ್ಥಾಪಿಸುವುದಾಗಿದೆ, ಜಕಾತ್ ನೀಡುವುದಾಗಿದೆ, ಕಡ್ಡಾಯ ದಾನವನ್ನು ನೀಡುವುದಾಗಿದೆ, ಹಜ್ ನಿರ್ವಹಿಸುವುದಾಗಿದೆ. ಜಿಹಾದ್ ಅಂದರೆ ಮುಗ್ಧರನ್ನು ಕೊಲ್ಲಬಾರದು, ವ್ಯಭಿಚಾರವನ್ನೆಸಗಬಾರದು, ಅನ್ಯಾಯ ಅಕ್ರಮಗಳನ್ನೆಸಗಬಾರದು, ಕೆಟ್ಟ ಮಾತುಗಳನ್ನಾಡಬಾರದು ಎಂದಾಗಿದೆ. ಜಿಹಾದ್ ಎಂದರೆ ಕ್ರೂರ ಸರ್ವಾಧಿಕಾರಿಯ ಮುಂದೆ ಸತ್ಯವನ್ನು ಹೇಳುವುದಾಗಿದೆ ಮತ್ತು ಕಷ್ಟ ಕಾರ್ಪಣ್ಯಗಳ ಸಂದರ್ಭಗಳಲ್ಲಿ ಸಹನೆ ವಹಿಸುವುದಾಗಿದೆ. ಜಿಹಾದ್ ಎಂದರೆ ಸುಳ್ಳಾಡದೆ ಸತ್ಯವಂತನಾಗಿರುವುದಾಗಿದೆ, ವಂಚಿಸದೆ ಸತ್ಯಸಂಧನಾಗಿರುವುದಾಗಿದೆ, ಅನ್ಯಾಯ ಅಕ್ರಮಗಳನ್ನೆಸಗದೆ ನೀತಿವಂತನಾಗಿರುವುದಾಗಿದೆ, ವಚನ ಭಂಗ ಮಾಡದೆ, ಕೊಟ್ಟ ಮಾತುಗಳನ್ನು ಮುರಿಯದೆ ಮಾತುಗಳನ್ನು ಪಾಲಿಸುವುದಾಗಿದೆ, ಕುಟುಂಬ ಸಂಬಂಧಗಳನ್ನು ಮುರಿಯದೆ ಸಂಬಂಧಗಳೊಂದಿಗೆ ಕುಟುಂಬದವರೊಂದಿಗೆ ಉತ್ತಮ ಸಂಬಂಧ ಬೆಳೆಸುವುದಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಜಿಹಾದ್ ಎಂದರೆ ಎಲ್ಲ ಒಳಿತುಗಳನ್ನು ಜೀವನದಲ್ಲಿ ಅಳವಡಿಸುವುದಾಗಿದೆ ಮತ್ತು ಎಲ್ಲ ಕೆಡುಕುಗಳನ್ನು ವರ್ಜಿಸುವುದಾಗಿದೆ, ಬಿಡುವುದಾಗಿದೆ, ತೊರೆಯುವುದಾಗಿದೆ. ಆದರೆ ಜಿಹಾದ್ನ ಇನ್ನೊಂದು ಪ್ರಮುಖ ಭಾಗವಿದೆ, ಅದು ದಿವ್ಯ ಕುರ್ಆನ್. ಇಸ್ಲಾಮಿನ ಆಧಾರ ಗ್ರಂಥವಾದ ದಿವ್ಯ ಕುರ್ಆನ್ ತನ್ನ 22ನೇ ಅಧ್ಯಾಯ ಸೂರ ಅಲ್ ಹಜ್ 39ನೇ ಸೂಕ್ತದಲ್ಲಿ ಹೇಳುತ್ತದೆ, ಉದಿನ ಲಿಲ್ಲದೀನ ಯುಕಾತಲೂನ ಬಿಅನ್ನಹುಂ ದುಲಿಮು. ಯಾರ ವಿರುದ್ಧ ಹೋರಾಟ ನಡೆಸಲಾಗುತ್ತಿದೆಯೋ ಅವರಿಗೆ ಯುದ್ಧದ ಅನುಮತಿ ನೀಡಲಾಗಿದೆ. ಯಾಕೆಂದರೆ ಬಿಅನ್ನಹುಂ ದುಲಿಮು, ಅವರು ಮರ್ದಿತರು, ಅವರ ಮೇಲೆ ಆಕ್ರಮಿಸಲ್ಪಡಲಾಗಿದೆ. ಆದ್ದರಿಂದ ಸ್ವರಕ್ಷಣೆಗಾಗಿ ಇಸ್ಲಾಂ ಯುದ್ಧದ ಅನುಮತಿಯನ್ನು ನೀಡಿದೆ. ಇದು ಎಲ್ಲ ಗ್ರಂಥಗಳಲ್ಲಿಯೂ ಉಲ್ಲೇಖಿಸಲ್ಪಟ್ಟಿದೆ. ಕೇವಲ ಇಸ್ಲಾಮಿನ ಆಧಾರ ಗ್ರಂಥ ಮಾತ್ರವಲ್ಲ, ಇತರ ವೇದ ಗ್ರಂಥಗಳಲ್ಲಿಯೂ ಇದರ ಬಗ್ಗೆ ಉಲ್ಲೇಖಿಸಲ್ಪಟ್ಟಿದೆ. ಅದೇ ನಮಗೆ ತಿಳಿಯಬಹುದು, ಮಹಾಭಾರತ ಕೌರವ ಮತ್ತು ಪಾಂಡವರ ಮಧ್ಯೆ ನಡೆದ ಒಂದು ಮಹಾಭಾರತ ಯುದ್ಧದಲ್ಲಿ
ಈ ಮಹಾಭಾರತವನ್ನು ವಿಶ್ಲೇಷಿಸುವ ಅಥವಾ ಶ್ರೀಕೃಷ್ಣನು ನೀಡುವ ಬೋಧನೆಯನ್ನು ಭಗವದ್ಗೀತಾದಲ್ಲಿ ಕಾಣಬಹುದು. 18 ಅಧ್ಯಾಯಗಳನ್ನು ಹೊಂದಿರುವ ಶ್ರೀಮದ್ ಭಗವದ್ಗೀತಾ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸುತ್ತಾನೆ, ಉಪದೇಶ ನೀಡುತ್ತಾನೆ. ಅದು ಭಗವದ್ಗೀತೆಯಲ್ಲಿದೆ. 18 ಅಧ್ಯಾಯಗಳಿವೆ ಭಗವದ್ಗೀತಾದಲ್ಲಿ. ಆ 1ನೇ ಅಧ್ಯಾಯ ಚಾಪ್ಟರ್ 1 ವರ್ಸ್ 45, 1ನೇ ಅಧ್ಯಾಯ 45ನೇ ಸೂಕ್ತ ಶ್ರೀಮದ್ ಭಗವದ್ಗೀತಾ. ಅದರಲ್ಲಿ ಅರ್ಜುನ ಹೇಳುತ್ತಾನೆ, ಅದೇನೆಂದರೆ ಅಹೋಬತ ಕರ್ತುಂ ಮಹತ್ ಪಾಪಂ. ನಾನು ಹೇಗೆ ತಾನೇ ನಾನು ನನ್ನ ಕುಟುಂಬ ಸಂಬಂಧಿಕರೊಂದಿಗೆ ಹೇಗೆ ನಾನು ಯುದ್ಧ ಮಾಡಲಿ? ಯಾಕೆಂದರೆ ಅವರು ನನ್ನ ಸಂಬಂಧಿಕರು. ಶ್ರೀಕೃಷ್ಣನು ಮತ್ತು ಅರ್ಜುನ ಒಟ್ಟಿಗೆ ಶ್ರೀಕೃಷ್ಣ ಯುದ್ಧಕ್ಕೆ ಪ್ರೇರಣೆ ನೀಡುವಾಗ ಅವನಿಗೆ ಹೇಳ್ತಾನೆ, ಅರ್ಜುನ ನಾನು ಹೇಗೆ ಅವರೊಂದಿಗೆ ಯುದ್ಧ ನಡೆಸಲಿ? ಯಾಕೆಂದ್ರೆ ಕೌರವರು ನನ್ನ ಸಹೋದರರು. ಅಲ್ಲಿ ನನ್ನ ಗುರುವರಿಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ನಮ್ಮ ಪಿತಾಮಹರಾದ ಭೀಷ್ಮರು ಇದ್ದಾರೆ ಕೌರವರೊಂದಿಗೆ. ಆದುದರಿಂದ ನಾನು ಹೇಗೆ ಅವರೊಂದಿಗೆ ಯುದ್ಧ ನಡೆಸಲಿ? ಅವರು ನನ್ನ ಸಂಬಂಧಿಕರಲ್ಲವೇ? ಅಹೋಬತ ಮಹತ್ ಪಾಪಂ ಕರ್ತುಂ ವ್ಯವಸ್ಥಿತ ವಯಂ ಯಜ್ ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತಃ ಯದಿ ಮಾಮ ಪ್ರತಿಕಾರಮ ಶಸ್ತ್ರಂ ಶಸ್ತ್ರಪಾನಯಃ ದಾರ್ಥ ರಾಷ್ಟ್ರನೇ ಹನ್ಯುಸ್ತನ್ಮೇ ಕ್ಷೇಮತರಂ ಭವೇತ್. ಹೇಗೆ ನಾನು ಯುದ್ಧ ನಡೆಸಲಿ? ಯಾಕೆಂದರೆ ಅವರು ನನ್ನ ಸಹೋದರಗಳಾಗಿದ್ದಾರೆ, ನನ್ನ ಕುಟುಂಬದವರು. ಆದುದರಿಂದ ನಾನು ಏನು ಯುದ್ಧ ಮಾಡದೆ ಅವರು ನನ್ನ ಮೇಲೆ ಆಕ್ರಮಿಸಲ್ಪಟ್ಟರೂ ಕೂಡ ನನಗೆ ಯುದ್ಧ ಮಾಡಲು ಇಷ್ಟವಿಲ್ಲ. ಯಾಕೆಂದರೆ ನಾನು ಯುದ್ಧ ಮಾಡುವುದಾದರೆ ನಾನು ಪಾಪ ಮಾಡುತ್ತೇನೆಂದು ಅರ್ಜುನನು ಹೇಳಿದಾಗ ಶ್ರೀಕೃಷ್ಣನು ಅರ್ಜುನನಿಗೆ ಎಂಕರೇಜ್ ಮಾಡ್ತಾನೆ, ಮೋಟಿವೇಶನ್ ಮಾಡ್ತಾನೆ, ಪ್ರಚೋದಿಸುತ್ತಾರೆ. ಅದೇಂದ್ರೆ ನೀನು ಯುದ್ಧ ಮಾಡಬೇಕು. ಶ್ರೀಮದ್ ಭಗವದ್ಗೀತಾ 2ನೇ ಅಧ್ಯಾಯ 2ನೇ ಸೂಕ್ತದಲ್ಲಿ ಶ್ರೀಕೃಷ್ಣನು ಹೇಳುತ್ತಾನೆ, ಕುತಸ್ತ್ವ ಕಶ್ಮಲಮಿಧಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಮ ಸ್ವರ್ಗ್ಯ ಮಕೀರ್ತಿಕರಂ ಅರ್ಜುನ ಸ್ವಧರ್ಮಪಿ ಚಾವೇಕ್ಷಣ ವಿಕಂಪಿತುಮರ್ಹಸಿ ಧರ್ಮ್ಯಾದಿ ಯುದ್ಧಾಚರಣತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಮುಂದುವರಿಯುತ್ತಾ ಶ್ರೀಮದ್ ಭಗವದ್ಗೀತೆ 2ನೇ ಅಧ್ಯಾಯ 2ನೇ ಶ್ಲೋಕದಲ್ಲಿಯೂ, ಅದೇ ರೀತಿ ಶ್ರೀಮದ್ ಭಗವದ್ಗೀತೆ 2ನೇ ಅಧ್ಯಾಯ 31ನೇ ಶ್ಲೋಕದಲ್ಲಿಯೂ ಮುಂದುವರಿಯುತ್ತಾ ಶ್ರೀಮದ್ ಭಗವದ್ಗೀತೆ 2ನೇ ಅಧ್ಯಾಯ 32ನೇ ಶ್ಲೋಕದಲ್ಲಿ ಹೇಳುತ್ತದೆ, ಯಾದೃಚ್ಛಯ ಚೌಪಪನ್ನಾಂ ಸ್ವರ್ಗ ದ್ವಾರಮ ಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧಮಿ ದೃಶ್ಯಂ ಯಥಾ ತಥಾ ಚೇತ್ವವಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತಥಾ ಚೇತ್ವವಿಮಂ ಧರ್ಮಂ ಸಂಗ್ರಾಮಂ ನ ಕರಿಷ್ಯಸಿ. ಮುಂದುವರಿಯುತ್ತಾ ಹದೋವ ಪ್ರಾಪ್ಸ್ಯಸಿ ಸ್ವರ್ಗಂ ಚಿತ್ವಾ ವಭೋಕ್ಷಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂದೇಯ ಯುದ್ಧಾಯ ಕೃತ ನಿಕ್ಷಯ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ತತ್ಪ್ರಸಾದಾತ್ ಪರಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಅದೇನೆಂದರೆ, ಹೇಗೆ ಅರ್ಜುನ ನಿನಗೆ ಹೀಗೆ ಇಂತಹ ಕೆಟ್ಟ ಯೋಚನೆಗಳು ನಿನಗೆ ಹೇಗೆ ಬಂತು? ಇಂತಹ ಕೆಟ್ಟ ಯೋಚನೆ ನಿನಗೆ ಹೇಗೆ ಬಂತು? ನೀನೊಬ್ಬ ಕ್ಷತ್ರಿಯನಾಗಿ ಸ್ವರ್ಗದ ಬಾಗಿಲುಗಳು ನಿನಗಾಗಿ ತೆರೆಯಬೇಕು. ಹಾಗಾದರೆ ನೀನು ಯುದ್ಧ ನಿರ್ವಹಿಸಲೇಬೇಕು. ಯಾಕೆಂದರೆ ನೀನು ಯುದ್ಧದಲ್ಲಿ ಸಾವಿಗೀಡಾದರೆ ನೀನು ಸ್ವರ್ಗವನ್ನು ಪ್ರವೇಶಿಸ್ತೀಯ, ಅಥವಾ ಯುದ್ಧದಲ್ಲಿ ನೀವು ಜಯಗಳಿಸಿದರೆ ವಿಜಯಗೊಂಡರೆ ನಿನಗೆ ಭೂಲೋಕದ ಸಂಪತ್ತುಗಳನ್ನು ನಿನಗೆ ಅನುಭವಿಸಬಹುದು. ಮುಂದುವರಿಯುತ್ತಾ ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 8 ಮತ್ತು 9ನೇ ಸೂಕ್ತದಲ್ಲಿ ಹೇಳುತ್ತದೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಕೆ ಯುಕೆ. ಯಾವಾಗ ಅಧರ್ಮದ ಏರಿಕೆಯು ಧರ್ಮದ ಇಳುಗಡೆಯೂ ಆಗುತ್ತದೋ ಆಗ ನಾನು ಅವತರಿಸಿ ಬರುತ್ತೇನೆ. ಯಾಕೆ? ಪರಿತ್ರಾಣಾಯ ಸಾಧುನಾಂ, ಒಳ್ಳೆಯವರ ಉದ್ಧಾರಕ್ಕಾಗಿ, ವಿನಾಶಾಯ ಚ ದುಷ್ಕೃತ, ಮತ್ತು ಕೆಟ್ಟವರ ನಿರ್ನಾಮಕ್ಕಾಗಿ, ಸಂಭವಾಮಿ ಯುಗೆ ಯುಗೆ, ಪ್ರತಿಯೊಂದು ಯುಗದಲ್ಲೂ ನಾನು ಅವತರಿಸಿ ಬರುತ್ತೇನೆಂದು ಶ್ರೀಕೃಷ್ಣನು ಹೇಳುತ್ತಾನೆ ಶ್ರೀಮದ್ ಭಗವದ್ಗೀತೆಯಲ್ಲಿ. ಅಂದರೆ ಇತರ ವೇದ ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ, ಬೈಬಲಲ್ಲಿ ಕೂಡ ಉಲ್ಲೇಖಿಸಲ್ಪಟ್ಟಿದೆ. ಗಾಸ್ಪಲ್ ಆಫ್ ಮ್ಯಾಥ್ಯೂ, ಮತ್ತಾಯನ ಸುವಾರ್ತೆ 10ನೇ ಅಧ್ಯಾಯ 32, 33, 34ನೇ ಸೂಕ್ತದಲ್ಲಿ ಯೇಸು ಕ್ರಿಸ್ತರು ಹೇಳುತ್ತಾರೆ, ಅದೇನೆಂದರೆ, ನಾನು ಈ ಭೂಲೋಕಕ್ಕೆ ಶಾಂತಿಯನ್ನು ಹುಟ್ಟಿಸುವುದಕ್ಕೆ ಬಂದನೆಂದು ನೆನೆಸಬೇಡಿರಿ. ಶಾಂತಿಯೆಲ್ಲ
ಖಡ್ಗವಾಗಿದೆ. ಅಂದರೆ ಸ್ವರಕ್ಷಣೆಗಾಗಿ ಯುದ್ಧದ ಅನುಮತಿಯ ಕುರಿತು ಇತರ ವೇದ ಗ್ರಂಥಗಳಲ್ಲಿಯೂ ಇದೆ. ಇದನ್ನೇ ಇಸ್ಲಾಂ ಹೇಳಿದೆ ಹೊರತು ಅನ್ಯಾಯ ಅಕ್ರಮಗಳಿಗೆ ಇಸ್ಲಾಂ ಪ್ರಚೋದಿಸುವುದಿಲ್ಲ. ಆದ್ದರಿಂದ ಹಲವಾರು ತಪ್ಪು ಕಲ್ಪನೆಗಳ ಕುರಿತು ನಾನು ಮಾತನಾಡಲು ಇಚ್ಛಿಸುತ್ತಿದ್ದೆ, ಆದರೆ ಸಮಯದ ಅಭಾವ ಇರುವುದರಿಂದ ಅವುಗಳನ್ನು ಮಾಡಲು ಆಗ್ತಾ ಇಲ್ಲ. ಆದ್ದರಿಂದ ಒಂದು ವಿಷಯವಂತೂ ನಾನು ನಿಮ್ಮ ಮುಂದೆ ಸ್ಪಷ್ಟಪಡಿಸುತ್ತೇನೆ. ನೀವು ಇಸ್ಲಾಮನ್ನು ತಿಳಿಯಬೇಕಾದರೆ, ಯಾಕೆಂದರೆ ಬಹಳಷ್ಟು ಜನರು ದೂರದಿಂದ ಆಲಿಸುತ್ತಾ ಇದ್ದಾರೆ, ಅವರಾದರೂ ನೀವು ಇಸ್ಲಾಂನ ಬಗ್ಗೆ ಅರಿಯಬೇಕಾದರೆ ಯಾವುದೋ ಮುಸ್ಲಿಂ ನಾಮಧಾರಿಯನ್ನು ನೋಡಿ ನೀವು ಇಸ್ಲಾಮನ್ನು ತೀರ್ಮಾನಿಸಬೇಡಿರಿ. ಕುರ್ಆನ್ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಸಂದೇಶವನ್ನು ಓದಿರಿ. ನೀವು ಅದನ್ನು ಓದುವ ಧೈರ್ಯ ತೋರಿಸಿರಿ, ಮುಂದೆ ಓದಿರಿ. ಅದು ಬಿಟ್ಟು ಜನರು ಹೀಗೆ ಮಾಡುತ್ತಾರೆ ಎಂಬುದನ್ನು ಆರೋಪಿಸುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ. ಯಾಕೆಂದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನವು ನಮ್ಮ ಮುಂದೆ ತೆರೆದಿಟ್ಟ ಪುಸ್ತಕದಂತಿದೆ. ಈ ಕಾರಣಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದ ಕುರಿತು ಹಲವಾರು ಮಂದಿ ಆಶ್ಚರ್ಯಚಕಿತರಾಗಿರುವರು. ಅವುಗಳಲ್ಲಿ ಆಲ್ಫೋನ್ಸೋ ಲಾಮಾಟೈನ್ ತನ್ನ ಹಿಸ್ಟರಿ ಡಿ ಲಾ ಟರ್ಕಿ ಎಂಬ ಪುಸ್ತಕದ ವಾಲ್ಯೂಮ್ 2 ಪೇಜ್ ನಂಬರ್ 277 ಇದರಲ್ಲಿ ಅವರು ಹೇಳ್ತಾರೆ, ಇಫ್ ಗ್ರೇಟ್ನೆಸ್ ಆಫ್ ಪರ್ಪಸ್, ಸ್ಮಾಲ್ನೆಸ್ ಆಫ್ ಮೀನ್ಸ್ ಅಂಡ್ ಅಸ್ಟೌಂಡಿಂಗ್ ರಿಸಲ್ಟ್ಸ್ ಆರ್ 3 criteria of human genius, who could dare to compare any great man in modern history with Muhammad, philosopher, orator, legislator, warrior, conqueror of ideas, restorer of rational beliefs, of a cult without images, the founder of 20 terrestrial empires and of one spiritual empire, that is Muhammad. As regards to all standards by which human greatness is measured, we may well ask, is there any man greater than he? ಮಹಾನ್ ಉದ್ದೇಶ, ಪರಿಮಿತ ಸಾಧನಾನುಕೂಲತೆ ಮತ್ತು ಬೆರಗುಗೊಳಿಸುವಂತಹ ಫಲಿತಾಂಶ, ಈ ಮೂರು ಮಾನದಂಡಗಳನ್ನು ಮುಂದಿಟ್ಟುಕೊಂಡು ನೋಡುವುದಾದರೆ ನಾವು ಆಶ್ಚರ್ಯಚಕಿತವಾಗಬಹುದು. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗಿಂತ ಶ್ರೇಷ್ಠರಾದ ವ್ಯಕ್ತಿ ಯಾರಾದರೂ ಇದ್ದಾರೆ? ತತ್ವಜ್ಞಾನಿ, ವಾಗ್ಮಿ, ಶಾಸನಕಾರ, ಯೋಧ, ಧರ್ಮ ಪ್ರಚಾರಕ, 20 ಭೂ ಸಾಮ್ರಾಜ್ಯಗಳ ಸ್ಥಾಪಕ ಮತ್ತು ಒಂದು ಆಧ್ಯಾತ್ಮಿಕ ಸಾಮ್ರಾಜ್ಯದ ಸ್ಥಾಪಕ ಅವರಾಗಿದ್ದಾರೆ ಮುಹಮ್ಮದ್. ಮಾನವ ಶ್ರೇಷ್ಠತೆಯನ್ನು ಅಳೆಯುವ ಸಕಲ ಮಾನದಂಡಗಳನ್ನು ಪರಿಶೋಧಿಸಿದ ಬಳಿಕ ನಾವು ಕೇಳುವೆವು, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗಿಂತ ಶ್ರೇಷ್ಠರಾದ ವ್ಯಕ್ತಿ ಇನ್ನಾರಾದರೂ ಇದ್ದಾರೆ? ಆದ್ದರಿಂದ ನೀವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನ ಸಂದೇಶನ ಓದಿರಿ, ಕುರ್ಆನ್ ಅಧ್ಯಯನ ಮಾಡಿರಿ. ದೃಷ್ಟಿಯನ್ನು ಕುರುಡನ್ನಾಗಿಸಿ ಸತ್ಯದ ಬೆಳಕು ತಲುಪದಂತೆ ತಮ್ಮ ಭಾವನೆಗಳಿಗೆ ನೀಡದೆ ಸೃಷ್ಟಿಕರ್ತನಾದ ಏಕೈಕನಾದ ಏಕಂ ಬ್ರಹ್ಮ ದ್ವಿತೀಯ ನಾಸ್ತೆ ನೆಹನ್ನಾಸ್ತೆ ಕಿಂಚನ್, ದೇವನು ಒಬ್ಬನೇ, ದ್ವಿತೀಯನಿಲ್ಲ ಎಂದು ಹೇಳುವ ಹಿಂದೂ ಗ್ರಂಥಗಳಾಗಲಿ, ಶಮಾ ಇಸ್ರಾಯೀಲ್ ಅದನೈ ಅಲೋಹಿನು ಅದನೈ ಇಖದ್ ಹೇಳುವ ಬೈಬಲ್, ದೇವನು ಒಬ್ಬನೇ ದ್ವಿತೀಯನಿಲ್ಲ ಎಂದು ಹೇಳುವ ಬೈಬಲ್ನ ಸೂಕ್ತವಾಗಲಿ, ಆ ದೇವನು ಸತ್ಯವನ್ನು ಮಿಥ್ಯದಿಂದ ಅವನು ನೀಡಿರುವ ಮಾರ್ಗದರ್ಶನವನ್ನು ಅನುಸಾರವಾಗಿ ಸತ್ಯವನ್ನು ಮಿಥ್ಯದಿಂದ ಬೇರ್ಪಡಿಸುವ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ. ಆದ್ದರಿಂದ ಈ ವಿಷಯವನ್ನು, ಇತರೆಲ್ಲ ವಿಷಯವನ್ನು ನಿಮ್ಮ ಅಧ್ಯಯನಕ್ಕೆ ಮುಂದಿಡುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟ ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ ಹಾಸನ ಘಟಕದ ಜನರು, ಅದೇ ರೀತಿ ವಿಶೇಷವಾಗಿ ನನಗೆ ಹಲವಾರು ಸಹಕಾರ ನೀಡಿದ ಸೌತ್ ಕರ್ನಾಟಕ ಸಲಫಿ ಮೂವ್ಮೆಂಟ್ ಮಂಗಳೂರು, ಇವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಆಲಿಸಲು ಸಹನೆಯಿಂದ ಆಲಿಸುತ್ತಿರುವ ನನ್ನ ನಾಡಿನ ಸಹೋದರರೇ, ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಅಲ್ಲಾಹನು ಸತ್ಯವನ್ನು ಸತ್ಯವಾಗಿ ಸ್ವೀಕರಿಸಲು ಮತ್ತು ಮಿಥ್ಯದಿಂದ ದೂರ ಉಳಿಯಲು ನಮಗೆ ಅನುಗ್ರಹಿಸಲಿ. اللهم أرنا الحق حقا وارزقنا اتباعه وأرنا الباطل باطلا وارزقنا اجتنابه. أقول قولي هذا واستغفر الله لي ولكم ولسائر المسلمين من كل ذنب فاستغفروه إنه هو الغفور الرحيم. السلام عليكم ورحمة الله وبركاته. جزاكم الله خيرا. السلام عليكم ورحمة الله وبركاته. وأعوذ بالله من الشيطان الرجيم. بسم الله الرحمن الرحيم. يا أيها الناس اعبدوا ربكم الذي خلقكم
ವಲ್ಲಜೀನ ಮಿನ್ ಕಬ್ಲಿಕುಂ ಲಅಲ್ಲಕುಂ ತತ್ತಕೂನ್. ವೇದಿಕೆಯ ಮೇಲೆ ಉಪಸ್ಥಿತರಾದಂಥ ಮುಖ್ಯ ಅತಿಥಿಗಳೇ, ಗುರು ಹಿರಿಯರೇ ಮತ್ತು ನನ್ನ ಸಭಿಕರೇ, ನಾನು ನನ್ನ ಉಪನ್ಯಾಸದ ಪ್ರಾರಂಭ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಎಂಬ ಪದದಿಂದ ಪ್ರಾರಂಭಿಸಿದ್ದೇನೆ. ತಮ್ಮೆಲ್ಲರಿಗೂ ಇದೇ ಒಂದು ಪದದಿಂದ ಸ್ವಾಗತವನ್ನು ಬಯಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಈ ಪದದ ಅರ್ಥವೇನೆಂದರೆ, ತಮ್ಮೆಲ್ಲರ ಮೇಲೆ ಸದಾ ಶಾಂತಿ ಇರಲಿ, ಅಲ್ಲಾಹನ ಅನುಗ್ರಹ ತಮ್ಮೆಲ್ಲರ ಮೇಲೆ ಸದಾ ವರ್ಷಿಸುತ್ತಿರಲಿ ಎಂದರ್ಥ. ಪ್ರವಾದಿ ಮುಹಮ್ಮದರವರ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ವಚನದ ಪ್ರಕಾರ ಒಬ್ಬನು ಇನ್ನೊಬ್ಬನ ಜೊತೆ ಮಾತನಾಡುವಕ್ಕಿಂತ ಮುಂಚೆ ಅಸ್ಸಲಾಮು ಅಲೈಕುಂ ಎಂಬ ಶಾಂತಿಯ ಪದ ಹೇಳುವುದು ಕಡ್ಡಾಯವಾಗುವುದೇ. ವ ಅರಫ್ತ ವ ಮಲ್ಲಂ ತಾರಿಫ್, ಪ್ರವಾದಿಯವರು ಹೇಳಿದರು, ನೀನು ಅವನಿಗೆ ಅರಿತವನಾಗಿರಲಿ ಅಥವಾ ಅರಿತವನಾಗದೇ ಇರಲಿ, ಮಾತನಾಡುವಕ್ಕಿಂತ ಮುಂಚೆ ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು ಎಂದು ಹೇಳುವುದು ಕಡ್ಡಾಯವಾಗಿದೆ. ನಾವೆಲ್ಲರೂ ಈ ಪದವನ್ನು ಹೇಳಿದರೆ ನಮ್ಮೆಲ್ಲರ ಮೇಲೆ ಸದಾ ಶಾಂತಿ ಹರಡುತ್ತದೆ. ಒಂದು ಮಾತು ನೆನಪಿನಲ್ಲಿಡಿ, ನಮ್ಮ ಮನಗಳ ಶಾಂತಿ, ನಮ್ಮ ಮನೆಗಳ ಶಾಂತಿ, ನಮ್ಮ ಪರಿಸರದ ಶಾಂತಿ, ನಮ್ಮ ಯುವಕರ ಶಾಂತಿ, ನಮ್ಮ ಸಭಿಕರ ಶಾಂತಿ, ನಮ್ಮ ನಗರದ ಶಾಂತಿ, ನಮ್ಮ ಜಿಲ್ಲೆಯ ಶಾಂತಿ, ನಮ್ಮ ರಾಜ್ಯದ ಶಾಂತಿ, ನಮ್ಮ ದೇಶದ ಶಾಂತಿ, ಇಡೀ ಜಗತ್ತಿನ ಶಾಂತಿ ಇದೇ ಒಂದು ಪದದಲ್ಲಿ ಅಡಗಿದೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಗುರು ಹಿರಿಯರೇ, ನಾನು ಸಂಸ್ಕೃತದಲ್ಲಿ ಹೇಳುವಕ್ಕಿಂತ ಮುಂಚಿತವಾಗಿ ಒಂದೆರಡು ಮಾತುಗಳನ್ನು ತಮ್ಮ ಮುಂದೆ ಇಡುತ್ತೇನೆ. ಒಂದು ಧರ್ಮದ ಅನುಯಾಯಿಗಳನ್ನು ನೋಡಿ ಆ ಧರ್ಮವನ್ನು ಅರಿತುಕೊಳ್ಳುವುದು ಸರಿಯಾದ ವಿಧಾನವಲ್ಲ. ಉದಾಹರಣೆಗೆ, ಮುಸ್ಲಿಮರನ್ನು ನೋಡಿ ಇಸ್ಲಾಮ ಧರ್ಮದ ಕುರಿತು ಅಥವಾ ಹಿಂದೂಗಳನ್ನು ನೋಡಿ ಹಿಂದೂ ಧರ್ಮದ ಕುರಿತು ಮಾಹಿತಿಯನ್ನು ತೆಗೆದುಕೊಳ್ಳುವುದು, ಅವರು ಹೀಗೆ ಇರುತ್ತಾರೆ, ಅವರು ಹಾಗೆ ಇರುತ್ತಾರೆ, ಇವರು ಹೀಗೆ ಮಾಡುತ್ತಾರೆ, ಅವರು ಹಾಗೆ ಮಾಡುತ್ತಾರೆ, ಇವರು ಶಾಂತಿ ಸ್ಥಾಪಕರು, ಅವರು ಭಯ ಉತ್ಪಾದಕರು, ಈ ರೀತಿಯಲ್ಲಿ ಚರ್ಚಿಸುವುದು ಸರಿಯಾದ ವಿಧಾನವಲ್ಲ. ಏಕೆಂದರೆ ಹೆಚ್ಚಿನ ಅನುಯಾಯಿಗಳು ತಮ್ಮ ಧರ್ಮದ ನಿಜ ಬೋಧನೆಗಳ ಕುರಿತು ಸ್ವತಃ ಅಜ್ಞಾನಿಗಳಾಗಿರುತ್ತಾರೆ. ಕಾರಣ, ಒಂದು ಧರ್ಮದ ಕುರಿತು ನಿಖರವಾದ ಮಾಹಿತಿಯನ್ನು ಪಡೆಯಬೇಕೆಂದರೆ ಆ ಧರ್ಮದ ಅಧಿಕೃತ ಆಧಾರ ಗ್ರಂಥಗಳನ್ನು, ಅರ್ಥಾತ್ ಆ ಧರ್ಮದ ಅಧಿಕೃತ ಧಾರ್ಮಿಕ ಗ್ರಂಥಗಳನ್ನು ಅರಿತುಕೊಳ್ಳುವುದಾಗಿದೆ. ನಾವು ಧಾರ್ಮಿಕ ಗ್ರಂಥಗಳನ್ನು ನೋಡದೆ ಕೇವಲ ಅನುಯಾಯಿಗಳನ್ನು ನೋಡಿ ಧರ್ಮವನ್ನು ಅರಿತುಕೊಳ್ಳುತ್ತೇವೆಂದರೆ ತಪ್ಪು ಕಲ್ಪನೆಗಳ, ಮೂಢನಂಬಿಕೆಗಳ ಹೊರತು ನಮಗೆ ಏನೂ ಸಿಗುವುದಿಲ್ಲ. ನಾವು ಧಾರ್ಮಿಕ ಗ್ರಂಥಗಳನ್ನು ಅರಿತು ಆ ಧರ್ಮವನ್ನು ಅರಿತುಕೊಂಡರೆ ನಮ್ಮ ಮಧ್ಯೆ ಇರುವ ತಪ್ಪು ಕಲ್ಪನೆಗಳು ದೂರವಾಗಬಹುದು. ಇದು ಮೊದಲನೆಯ ಮಾತು. ಎರಡನೆಯದ್ದು, ಇಸ್ಲಾಂ ಧರ್ಮದ ಸ್ಥಾಪಕರು ಪ್ರವಾದಿ ಮುಹಮ್ಮದರವರಾಗಿದ್ದಾರೆಂಬ ತಪ್ಪು ಕಲ್ಪನೆ ಅನೇಕರಲ್ಲಿದೆ. ಯಾವ ರೀತಿಯಲ್ಲಿ ಜೈನ್ ಧರ್ಮದ ಸ್ಥಾಪಕರು ಮಹಾವೀರರು, ಸಿಖ್ ಧರ್ಮದ ಸ್ಥಾಪಕರು ಗುರು ನಾನಕರು, ಬೌದ್ಧ ಧರ್ಮದ ಸ್ಥಾಪಕರು ಗೌತಮ್ ಬುದ್ಧರು, ಲಿಂಗಾಯತ್ ಧರ್ಮದ ಸ್ಥಾಪಕರು ಬಸವಣ್ಣನವರಾಗಿದ್ದಾರೆ, ಇದೇ ರೀತಿ ಇಸ್ಲಾಂ ಧರ್ಮದ ಸ್ಥಾಪಕರು ಪ್ರವಾದಿ ಮುಹಮ್ಮದರವರಾಗಿದ್ದಾರೆಂಬ ತಪ್ಪು ಕಲ್ಪನೆ ಈ ಜಗತ್ತಿನಲ್ಲಿ ಹರಡುತ್ತದೆ. ವಾಸ್ತವಿಕವಾಗಿ ಇಸ್ಲಾಂ ಧರ್ಮವೆಂಬುದು ಪ್ರವಾದಿ ಮುಹಮ್ಮದರವರು ಸ್ಥಾಪಿಸಿದ ಧರ್ಮವಲ್ಲ. ಅದು ಕೇವಲ 1400 ವರ್ಷಗಳ ಹಿಂದೆ ಅಸ್ತಿತ್ವಕ್ಕೆ ಬಂದ ಧರ್ಮವೂ ಅಲ್ಲ. ಪವಿತ್ರ ಗ್ರಂಥ ಕುರಾನ್ ಹೇಳುವ ಪ್ರಕಾರ ಪ್ರವಾದಿ ಮುಹಮ್ಮದರವರ ಆಗಮನಕ್ಕೆ ಮುಂಚೆ ಈ ಜಗತ್ತಿಗೆ ಆಗಮಿಸಿದ ಸಹಸ್ರಾರು ಪ್ರವಾದಿಗಳಲ್ಲಿ
ಲಕ್ಷಕ್ಕೂ ಮಿಕ್ಕಿದ ಪ್ರವಾದಿಗಳಲ್ಲಿ ಪ್ರತಿಯೊಬ್ಬರೂ ಬೋಧಿಸಿದ ಮತ್ತು ಕಲಿಸಿಕೊಟ್ಟ ಏಕೈಕ ಜೀವನ ಪದ್ಧತಿಯಾಗಿದೆ ಇಸ್ಲಾಂ. ಪವಿತ್ರ ಗ್ರಂಥ ಕುರಾನಿನ ಪ್ರಕಾರ ಈ ಜಗತ್ತಿಗೆ ಆಗಮಿಸಿದ ಪ್ರಪ್ರಥಮ ಮಾನವ ಹಜರತ್ ಆದಮ್ ಅಲೈಹಿಸ್ಸಲಾಂ ಎಂದು ಪವಿತ್ರ ಗ್ರಂಥ ಕುರಾನ್ ಹೇಳುತ್ತದೆ. ನಾವು ಕನ್ನಡ ಭಾಷೆಯಲ್ಲಿ ಆದಿಮಾನವ ಎಂದು ಹೇಳುತ್ತೇವೆ. ಬೈಬಲ್ನಲ್ಲಿ ಆಡಮ್ ಎಂಬ ಉಲ್ಲೇಖವಿದೆ. ಪ್ರಥಮ ಮಾನವ ಹಜರತ್ ಆದಮರಿಗೆ ಆ ದೇವನು ಮಣ್ಣಿನಿಂದ ತಯಾರಿಸಿ ಅವರೊಳಗೆ ಆತ್ಮವನ್ನು ಹಾಕಿದನು. ಆನಂತರ ಅವರಿಗೆ ಪ್ರತಿಯೊಂದು ವಿಷಯದ ಕುರಿತು ಮಾಹಿತಿಗಳನ್ನು ನೀಡಲಾಯಿತು. ಪವಿತ್ರ ಗ್ರಂಥ ಕುರಾನ್ ಹೇಳುತ್ತದೆ, ಅಲ್ಲಮ ಆದಮಲ್ ಅಸ್ಮಾ ಕುಲ್ಲಹ. ಈ ಪ್ರಥಮ ಮಾನವ ಹಜರತ್ ಆದಮರಿಗೆ ಪ್ರತಿಯೊಂದು ವಿಷಯದ ಕುರಿತು ಮಾಹಿತಿಗಳನ್ನು ನೀಡಲಾಯಿತು. ಅಂದರೆ ಈ ಜಗತ್ತಿಗೆ ಆಗಮಿಸಿದ ಪ್ರಥಮ ಮಾನವ ವಿದ್ಯಾವಂತನಾಗಿ ಆಗಮಿಸಿದನೋ ಎಂದರ್ಥ. ವೈಜ್ಞಾನಿಕ ಕ್ಷೇತ್ರದ ಮುಖಂಡರಾದಂಥ ಡಾರ್ವಿನ್ ಹೇಳುತ್ತಾರೆ, ಮನುಷ್ಯನು ಮೊಟ್ಟ ಮೊದಲು ಕೋತಿಯಾಗಿದ್ದನೋ, ನಂತರ ಬರುತ್ತಾ ಬರುತ್ತಾ ಮನುಷ್ಯನ ರೂಪ ತಾಳಿದನೋ ಎಂದು ಹೇಳುತ್ತಾರೆ. ಆದರೆ ಪವಿತ್ರ ಗ್ರಂಥ ಕುರಾನ್ ವೈಜ್ಞಾನಿಕರ ಮಾತಿಗೆ ರದ್ದುಪಡಿಸಿ ಈ ರೀತಿಯಲ್ಲಿ ಹೇಳುತ್ತದೆ, ಅಲ್ಲಮ ಆದಮಲ್ ಅಸ್ಮಾ ಕುಲ್ಲಹ. ಈ ಜಗತ್ತಿಗೆ ಆಗಮಿಸಿದ ಪ್ರಥಮ ಮಾನವನಿಗೆ ಪ್ರತಿಯೊಂದು ವಿಷಯದ ಕುರಿತು ಮಾಹಿತಿಗಳನ್ನು ನೀಡಿ ವಿದ್ಯಾವಂತನಾಗಿ ಕಳುಹಿಸಿದ್ದೇವೆ. ಅಂದರೆ ಈ ಜಗತ್ತಿಗೆ ಬಂದ ಪ್ರಥಮ ಮಾನವ ಕೋತಿಯಾಗಿ ಬಂದಿರಲಿಲ್ಲ, ಬದಲಾಗಿ ವಿದ್ಯಾವಂತನಾಗಿ ಬಂದನು. ಅಷ್ಟೇ ಅಲ್ಲ, ಈ ಜಗತ್ತಿಗೆ ಪ್ರಥಮ ಮಾನವ 3 ಉಡುಗೊರೆಯೊಂದಿಗೆ 3 ವೈಶಿಷ್ಟ್ಯತೆಗಳೊಂದಿಗೆ ಬಂದನು. ವಿದ್ಯಾವಂತನಾಗಿ, 2ನೇಯದ್ದು ಪ್ರವಾದಿಯಾಗಿ, 3ನೇಯದ್ದು ಪ್ರತಿನಿಧಿಯಾಗಿ. ಇನ್ನಿ ಜಾಯಿಲುನ್ ಫಿಲ್ ಅರ್ಜಿ ಖಲೀಫಾ. ಈ 3 ಉಡುಗೊರೆಯೊಂದಿಗೆ ಈ ಜಗತ್ತಿಗೆ ಆಗಮಿಸಿದನೋ ಎಂದು ಪವಿತ್ರ ಗ್ರಂಥ ಕುರಾನ್ ಹೇಳುತ್ತದೆ. ಈಗ ಒಂದು ಪ್ರಶ್ನೆ ಇಲ್ಲಿ ಮೂಡುತ್ತದೆ, ಈ ವಿದ್ಯಾವಂತನಾದ ಪ್ರಥಮ ಮಾನವನಿಗೆ ನೀಡಿದ ಧರ್ಮ ಯಾವುದು? ಇದಕ್ಕೆ ಉತ್ತರ ಪವಿತ್ರ ಗ್ರಂಥ ಕುರಾನ್ ಹೇಳುತ್ತದೆ, ಇನ್ನ ದೀನ ಇಂದಲ್ಲಾಹಿಲ್ ಇಸ್ಲಾಂ. ಅಲ್ಲಾಹನ ಬಳಿ ಇರುವುದು ಒಂದೇ ಧರ್ಮ. ಅದೇ ಧರ್ಮವನ್ನು ಪ್ರವಾದಿ ಆದಮರಿಗೆ ಕೊಟ್ಟಿರುವುದು. ಆನಂತರ ಅವರ ಸಂತಾನಕ್ಕೆ ಕೊಟ್ಟಿದ್ದು ಧರ್ಮವು ಇಸ್ಲಾಂ ಆಗಿದೆ. ಅವರ ಸಂತಾನವು ಕೆಲವು ಕಾಲ ಕಳೆದ ನಂತರ ಪುನಃ ಮೂಢನಂಬಿಕೆಯಲ್ಲಿ ಅಂಧಕಾರದಲ್ಲಿ ಮುಳುಗಿತು. ಆನಂತರ 2ನೇಯ ಪ್ರವಾದಿ ಈ ಜಗತ್ತಿಗೆ ಆಗಮಿಸಿದ್ದರು. ಅವರಿಗೆ ಕಲಿಸಿಕೊಟ್ಟ ಧರ್ಮ ಇಸ್ಲಾಮವಾಗಿತ್ತು. ನಂತರ ಹೂದ್ ಎಂಬ ಪ್ರವಾದಿ ಆಗಮಿಸಿದರು. ಅವರಿಗೆ ಕಲಿಸಿಕೊಟ್ಟ ಧರ್ಮ ಇಸ್ಲಾಮವಾಗಿತ್ತು. ನಂತರ ಸ್ವಾಲೆ ಎಂಬ ಪ್ರವಾದಿ ಆಗಮಿಸಿದರು. ಅವರಿಗೆ ಕಲಿಸಿಕೊಟ್ಟ ಧರ್ಮ ಇಸ್ಲಾಮವಾಗಿತ್ತು. ನಂತರ ಇಬ್ರಾಹಿಂ, ಇಸ್ಹಾಕ್, ಯಾಕೂಬ್ ಎಂಬ ಪ್ರವಾದಿಗಳು ಆಗಮಿಸಿದರು. ಅವರಿಗೆ ಕಲಿಸಿಕೊಟ್ಟ ಧರ್ಮ ಇಸ್ಲಾಮವಾಗಿತ್ತು. ನಂತರ ಮೂಸಸ್ ಎಂಬ ಪ್ರವಾದಿ ಆಗಮಿಸಿದರು. ಅವರಿಗೆ ಕಲಿಸಿಕೊಟ್ಟ ಧರ್ಮ ಇಸ್ಲಾಮವಾಗಿತ್ತು. ನಂತರ ಯೇಸು ಕ್ರಿಸ್ತ ಎಂಬ ಪ್ರವಾದಿ ಆಗಮಿಸಿದರು. ಅವರಿಗೆ ಕಲಿಸಿಕೊಟ್ಟ ಧರ್ಮ ಇಸ್ಲಾಮವಾಗಿತ್ತು. ಈ ರೀತಿಯಲ್ಲಿ ಲಕ್ಷಕ್ಕೂ ಮಿಕ್ಕಿದ ಪ್ರವಾದಿಗಳು ಈ ಜಗತ್ತಿಗೆ ಆಗಮಿಸಿದರು. ಪ್ರತಿಯೊಬ್ಬರಿಗೂ ಕಲಿಸಿಕೊಟ್ಟ ಧರ್ಮ ಕೇವಲ ಇಸ್ಲಾಮವಾಗಿತ್ತು. ಕೊನೆಯದಾಗಿ ಅಂತಿಮ ಉಡುಗೊರೆಯ ರೂಪದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಕಲಿಸಿಕೊಟ್ಟ ಧರ್ಮವು ಇಸ್ಲಾಮವಾಗಿತ್ತು. ಇಸ್ಲಾಂ ಕೇವಲ ಪ್ರವಾದಿ ಮುಹಮ್ಮದರವರು ಸ್ಥಾಪಿಸಿದ ಧರ್ಮವಲ್ಲ, ಪ್ರಥಮ ಮಾನವನಿಂದ, ಪ್ರಥಮ ಪ್ರವಾದಿಯಿಂದ ಹಿಡಿದು ಅಂತಿಮ ಪ್ರವಾದಿಯವರೆಗೆ ಕಲಿಸಿಕೊಟ್ಟ ಧರ್ಮ ಇಸ್ಲಾಮವಾಗಿತ್ತು. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತದೆ, ಪ್ರಥಮ ಪ್ರವಾದಿಯಿಂದ ಹಿಡಿದು ಅಂತಿಮ ಪ್ರವಾದಿಯವರೆಗೆ ಕಲಿಸಿಕೊಟ್ಟ ಧರ್ಮ ಇಸ್ಲಾಮವಾದರೆ ಇಸ್ಲಾಂ ಮಾನವೀಯ ಧರ್ಮ ಯಾಕೆ ಆಗಿರಲಿಲ್ಲ? ಕೇವಲ ಮುಸ್ಲಿಮರ ಧರ್ಮ ಯಾಕೆ ಆಗಿದೆ? ಈ ಪ್ರಶ್ನೆಗೆ, ಮುಖ್ಯವಾದ ಪ್ರಶ್ನೆಗೆ ಸರಳವಾದ ಉತ್ತರ ಹೀಗಿದೆ. ಪವಿತ್ರ ಗ್ರಂಥ ಕುರ್ಆನ್ ಹೇಳುತ್ತದೆ, ಯಾ ಅಯ್ಯುಹನ್ನಾಸ್ ಸೂಬುದು ರಬ್ಬಕುಮುಲ್ಲದಿ ಖಲಕಕುಂ ವಲ್ಲದೀನ ಮಿನ್ ಕಬಲಿಕುಂ ಲಅಲ್ಲಕುಂ ತತ್ತಕೂನ್.
ಮಾನವರೇ, ನಿಮ್ಮನ್ನು ನಿಮ್ಮ ಪೂರ್ವಿಕರನ್ನು ಸೃಷ್ಟಿಸಿದ ನಿಮ್ಮ ರಕ್ಷಕನನ್ನು ಆರಾಧಿಸಿರಿ. ಪವಿತ್ರ ಗ್ರಂಥ ಕುರಾನ್ ಮಾನವರೇ ಅಂತ ಹೇಳುತ್ತದೆ. ಮಾನವರೇ ಅಂತ ಹೇಳಿದ ಮೇಲೆ ಈ ಸೂಕ್ತಿಯ ಅಡಿಯಲ್ಲಿ ಜಗತ್ತಿನ ಸಕಲ ಮಾನವರು ಬರುವರು ಎಂದರ್ಥ. ಅಂದರೆ ಈ ಮಾನವೀಯ ಧರ್ಮ ಇದೆ ಅಂತ ಅರ್ಥ. ಇದೇ ರೀತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬಗ್ಗೆ ಪವಿತ್ರ ಗ್ರಂಥ ಕುರಾನ್ ಹೇಳುತ್ತದೆ, ಕುಲ್ ಇನ್ನಿ ಯಾ ಅಯ್ಯುಹನ್ನಾಸ್ ಇನ್ನಿ ರಸೂಲುಲ್ಲಾಹಿ ಇಲೈಕುಂ ಜಮಿಯಾ. ಪ್ರವಾದಿಯವರೇ ಜಗತ್ತಿನ ಮಾನವರಿಗೆ ಹೇಳಿರಿ. ಏನು ಹೇಳಿರಿ? ಇನ್ನಿ ರಸೂಲುಲ್ಲಾಹಿ ಇಲೈಕುಂ ಜಮಿಯಾ, ನಾ ಸಕಲ ಮಾನವರಿಗಾಗಿ ಸಂದೇಶವಾಹಕನಾಗಿ ಬಂದಿದ್ದೇನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಕೊನೆಯ ಭಾಷಣದಲ್ಲಿ, ಅಂತಿಮ ಭಾಷಣದಲ್ಲಿ ಈ ರೀತಿ ಹೇಳಿದರು, ಮನುಷ್ಯರೇ, ನೀವೆಲ್ಲರೂ ಒಂದೇ ತಂದೆ ತಾಯಿಯ ಮಕ್ಕಳು. ಕರಿಯನಿಗೆ ಬಿಳಿಯನ ಮೇಲೆ, ಬಿಳಿಯನಿಗೆ ಕರಿಯನ ಮೇಲೆ ಯಾವುದೇ ವ್ಯತ್ಯಾಸವಿಲ್ಲ, ಯಾವುದೇ ಶ್ರೇಷ್ಠತೆ ಇಲ್ಲ. ಅರಬನಿಗೆ ಅರಬೇತರನ ಮೇಲೆ, ಅರಬೇತರನಿಗೆ ಅರಬನ ಮೇಲೆ ಯಾವುದೇ ಮೇಲ್ಮೆ, ಯಾವುದೇ ಶ್ರೇಷ್ಠತೆ ಇಲ್ಲ. ಈ ರೀತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಡಿಯಿಂದ ಮುಡಿ ತನಕ ಮಾನವೀಯ ಅನುಕಂಪ ಉಳ್ಳವರಾಗಿದ್ದರು. ಸಹಜೀವಿಗಳ ಪ್ರೀತಿ ಮತ್ತು ಸಹಾನುಭೂತಿಗಳು ಅವರ ಹೃದಯದ ಸಂಗೀತವಾಗಿತ್ತು. ಮಾನವರ ಸೇವೆಗೈಯುವುದು, ಅವರನ್ನು ಉನ್ನತಗೊಳಿಸುವುದು, ಸಂಸ್ಕರಿಸುವುದು, ಅವರಿಗೆ ಜ್ಞಾನ ನೀಡುವುದು. ಒಂದೇ ಮಾತಿನಲ್ಲಿ ಹೇಳುವುದಾದರೆ ಮನುಷ್ಯರನ್ನು ಮನುಷ್ಯರನ್ನಾಗಿ ಮಾಡುವುದು, ಇದು ಅವರ ಕಾರ್ಯಭಾರವಾಗಿತ್ತು. ಜೀವನದ ಆಚಾರ, ವಿಚಾರ, ಮಾತು ಮತ್ತು ಕೃತಿಗಳಲ್ಲಿ ಮಾನವ ಕುಲದ ಒಳಿತೆ ಅವರ ಏಕೈಕ ಗುರಿ, ಏಕೈಕ ಮಾರ್ಗದರ್ಶನವಾಗಿತ್ತು. ಅವನು ಕರಿಯನಾಗಲಿ ಬಿಳಿಯನಾಗಲಿ, ಪೂರ್ವದ ನಿವಾಸಿಯಾಗಿರಲಿ ಪಶ್ಚಿಮದ ನಿವಾಸಿಯಾಗಿರಲಿ, ಅರಬನಾಗಿರಲಿ ಅರಬೇತರನಾಗಿರಲಿ, ಅವನು ಎಲ್ಲಿಯವನೆಯಾದರೂ, ಅವನು ಯಾವ ದೇಶ ಮತ್ತು ಕುಲಗೋತ್ರದಲ್ಲಿ ಹುಟ್ಟಿದವನಾದರೂ, ಅವನು ಎಂತಹ ಮೈ ಬಣ್ಣವನ್ನು ಹೊಂದಿದವನಾದರೂ, ಇಸ್ಲಾಮ ಧರ್ಮದ ಅಡಿಯಲ್ಲಿ ಸರ್ವ ಮಾನವರು ಸಮಾನರಾಗಿದ್ದರು. ಗುರು ಹಿರಿಯರೇ, ಪವಿತ್ರ ಗ್ರಂಥ ಕುರ್ಆನಿಗೆ ಕೇಳಿದರೆ ಪ್ರಕೃತಿಯ ಅತಿ ದೊಡ್ಡ ಸತ್ಯ ಏನು ಎಂಬುದು ಪವಿತ್ರ ಗ್ರಂಥ ಕುರಾನ್ ಹೇಳುತ್ತದೆ. ಪವಿತ್ರ ಗ್ರಂಥ ಕುರಾನ್ ಹೇಳುತ್ತದೆ, ಪ್ರಕೃತಿ ಅತಿ ದೊಡ್ಡ ಸತ್ಯ. ಜಾತಿ, ಜನಾಂಗ, ಮತಭೇದ, ವರ್ಣಾಶ್ರಮ, ದೇಶ, ಭಾಷೆ, ಮೇಲು ಕೀಳು, ರೂಪ, ಲಾವಣ್ಯ ಎಂಬ ವಿವಿಧ ಸಂಪ್ರದಾಯಗಳ ಬಂಧನಗಳನ್ನು ಹರಿದು ಸರ್ವ ಮಾನವರನ್ನು ಮನುಷ್ಯತ್ವದ ಸಂಬಂಧದಲ್ಲಿ ಸೇರಿಸಿ ಐಕ್ಯತೆಯನ್ನುಂಟು ಮಾಡಿ ಏಕದೇವ ತತ್ವದ ಕಡೆಗೆ ಆಹ್ವಾನಿಸೋದು, ಇದು ಪ್ರಕೃತಿಯ ಅತಿ ದೊಡ್ಡ ಸತ್ಯವಾಗಿದೆ. ಏಕದೇವ ತತ್ವ, ಇದರಲ್ಲಿಯೂ ಸಮಾನತೆ ಇದೆ. ಯಾವ ರೀತಿಯಲ್ಲಿ ಒಂದು ಶಾಲೆಗೆ ಒಬ್ಬನೇ ಮುಖ್ಯ ಅಧ್ಯಾಪಕ, ಒಂದು ಸೈನ್ಯಕ್ಕೆ ಒಬ್ಬನೇ ಸೇನಾಧಿಪತಿ, ಒಂದು ರಾಷ್ಟ್ರಕ್ಕೆ ಒಬ್ಬನೇ ರಾಷ್ಟ್ರಪತಿ ಇರುತ್ತಾನೆ, ಇದೇ ರೀತಿ ಈ ಜಗತ್ತಿಗೆ ಒಬ್ಬನೇ ದೇವನಾಗಿದ್ದಾನೆ. ಇನ್ನುವರೆಗೆ ತಾವು ದೇವನು ಯಾರು, ಅವನ ಸಂದೇಶವೇನು ಎಂಬುದು ಕೇಳಿದ್ದೀರಾ? ಆದರೆ ಸಮಾನತೆಯ ರೂಪದಲ್ಲಿ ಕೆಲವು ಸಿದ್ಧಾಂತಗಳು ನಾನು ಹೇಳುತ್ತೇನೆ. ದೇವನು ಯಾರು? 10 ಮಾತು ಹೇಳುವುದಕ್ಕಿಂತ ಒಂದು ಮಾತನ್ನು ನಾನು ತಮ್ಮ ಮುಂದೆ ಇಡುತ್ತೇನೆ. ಅದೇನೆಂದರೆ, ದೇವನು ಯಾರು? ದೇವನೆಂದರೆ ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳಿಂದ ಮುಕ್ತನಾಗಿರಬೇಕು. ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳೆಂದರೆ ಹುಟ್ಟು, ಸಾವು, ಬದುಕುಗಳಿಂದ ಅತೀತನಾಗಿರಬೇಕು. ಅವನಿಗೆ ಯಾವುದೇ ಅವಶ್ಯಕತೆ, ಆಹಾರದ ಅವಶ್ಯಕತೆ, ನೀರಿನ ಅವಶ್ಯಕತೆ, ವಾಯುವಿನ ಅವಶ್ಯಕತೆ, ಮದುವೆ ಅವಶ್ಯಕತೆ, ಮಕ್ಕಳ ಅವಶ್ಯಕತೆ ಇರಬಾರದು. ಇದು ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳು. ಯಾವನಿಗೆ ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳಿವೆಯೋ ಅವನು ದೇವನಾಗಲು ಸಾಧ್ಯವಿಲ್ಲ. ಇದು ಮೊಟ್ಟ ಮೊದಲನೆಯ ಮಾತು. ಪವಿತ್ರ ಗ್ರಂಥ ಕುರಾನ್ ಹಲವಾರು ಸಿದ್ಧಾಂತಗಳು ಏಕದೇವದ ಬಗ್ಗೆ ನೀಡುತ್ತದೆ. ಆದರೆ ನಾನು 10 ಸಿದ್ಧಾಂತಗಳು ತಮ್ಮ ಮುಂದೆ ಇಡುತ್ತೇನೆ. ಈ ಜಗತ್ತಿನಲ್ಲಿ ಯಾರಾದರೂ
ದೇವನೆಂದು ಘೋಷಿಸಿದರೆ ಈ 10 ಸಿದ್ಧಾಂತಗಳಲ್ಲಿ ಪರಿಶೀಲಿಸಿ. ಈ 10 ಸಿದ್ಧಾಂತಗಳಲ್ಲಿ ಒಂದೆರಡು ಸಿದ್ಧಾಂತಗಳನ್ನು ಅವರಲ್ಲಿ ಇದ್ದರೂ ಅವನು ದೇವನಾಗಬಹುದು. ಆದರೆ ಒಂದೆರಡು ಸಿದ್ಧಾಂತಗಳನ್ನು ಅವರಲ್ಲಿ ಇರುವುದಿಲ್ಲ. ಅದೇನೆಂದರೆ, ದೇವನು ಕಾಣುವವನಲ್ಲ, ಕಾಣುವವನು ದೇವನಲ್ಲ. ದೇವನು ಹುಟ್ಟುವವನಲ್ಲ, ಹುಟ್ಟುವವನು ದೇವನಲ್ಲ. ದೇವನು ಸಾಯುವವನಲ್ಲ, ಸಾಯುವವನು ದೇವನಲ್ಲ. ದೇವನು ತಿನ್ನುವವನಲ್ಲ, ತಿನ್ನುವವನು ದೇವನಲ್ಲ. ದೇವನು ಮರೆಯುವವನಲ್ಲ, ಮರೆಯುವವನು ದೇವನಲ್ಲ. ದೇವನಿಗೆ ಮದುವೆ ಇಲ್ಲ, ಮದುವೆ ಆದವನು ದೇವನಲ್ಲ. ದೇವನಿಗೆ ಸಂತಾನವಿಲ್ಲ, ಸಂತಾನ ಇದ್ದವನು ದೇವನಲ್ಲ. ದೇವನಿಗೆ ಭಾಗಿದಾರರಿಲ್ಲ, ಭಾಗಿದಾರಿದ್ದವನು ದೇವನಲ್ಲ. ದೇವನಿಗೆ ತೂಕಡಿಕೆ ಇಲ್ಲ, ತೂಕಡಿಕೆ ಇದ್ದವನು ದೇವನಲ್ಲ. ದೇವನಿಗೆ ನಿದ್ರೆ ಇಲ್ಲ, ನಿದ್ರೆ ಮಾಡುವವನು ದೇವನಲ್ಲ. ಗುರು ಹಿರಿಯರೇ, ಇತಿಹಾಸಕಾರರ ಅಭಿಪ್ರಾಯದಂತೆ ಈ ಜಗತ್ತಿನ ಎಲ್ಲ ಮಹಾತ್ಮರ, ಎಲ್ಲ ಮಹಾಪುರುಷರ ಜನ್ಮಭೂಮಿಗಳ ಬಗ್ಗೆ ನಮಗೆ ಮಾಹಿತಿಗಳನ್ನು ಸಿಗುತ್ತವೆ. ಶ್ರೀರಾಮರು ಜನಿಸಿದ ಭೂಮಿ, ಕೃಷ್ಣರು ಜನಿಸಿದ ಭೂಮಿ, ಬಸವ ಜನ್ಮಭೂಮಿ, ಗುರು ನಾನಕ್ ಜನ್ಮಭೂಮಿ. ಆದರೆ ಅಲ್ಲಾಹನ ಜನ್ಮಭೂಮಿ ಎಲ್ಲಾದರೂ ನೋಡಿದ್ದೀರಾ? ಇತಿಹಾಸಗಳಲ್ಲಿ ಎಲ್ಲ ಮಹಾತ್ಮರ ಮರಣ ಭೂಮಿಗಳ ಬಗ್ಗೆ ಮಾಹಿತಿಗಳನ್ನು ಸಿಗುತ್ತವೆ. ರಾಮ ಮರಣ ಭೂಮಿ, ಕೃಷ್ಣ ಮರಣ ಭೂಮಿ, ಬಸವ ಮರಣ ಭೂಮಿ, ಪ್ರವಾದಿ ಮುಹಮ್ಮದರವರ ಮರಣ ಭೂಮಿ. ಆದರೆ ಅಲ್ಲಾಹನ ಮರಣ ಭೂಮಿ ಎಲ್ಲಾದರೂ ಕಂಡಿದ್ದೀರಾ? ಇತಿಹಾಸಗಳಲ್ಲಿ ಎಲ್ಲ ಮಹಾತ್ಮರ ತಂದೆ ತಾಯಿಗಳ ಬಗ್ಗೆ ಮಾಹಿತಿಗಳನ್ನು ನಮಗೆ ಸಿಗುತ್ತವೆ. ಆದರೆ ಅಲ್ಲಾಹನ ತಂದೆ ಯಾರು, ತಾಯಿ ಯಾರು, ಯಾರಾದರೂ ಓದಿದ್ದೀರಾ? ಇತಿಹಾಸಗಳಲ್ಲಿ ಎಲ್ಲ ಮಹಾಪುರುಷರ ಧರ್ಮ ಪತ್ನಿಗಳ ಬಗ್ಗೆ ಮಾಹಿತಿಗಳನ್ನು ನಮಗೆ ಸಿಗುತ್ತವೆ. ಆದರೆ ಅಲ್ಲಾಹನ ಧರ್ಮಪತ್ನಿ ಯಾರು, ಅವರ ಹೆಸರೇನೆಂಬುದು ನಮಗೆ ಸಿಗುವುದಿಲ್ಲ. ಏಕೆಂದರೆ ಅಲ್ಲಾಹನು ಜನಿಸಿ ಬಂದವನಲ್ಲ, ಮರಣ ಹೊಂದುವವನಲ್ಲ. ಅವನಿಗೆ ತಂದೆ ತಾಯಿ ಮಡದಿ ಮಕ್ಕಳು ಮುಂತಾದ ಸಂತಾನದ ಯಾವ ಸಂಬಂಧವೂ ಇಲ್ಲ. ಅವನು ಏಕೈಕನು, ಅವನಿಗೆ ಸೇರ್ಪಡೆ ಇಲ್ಲ, ಸಹದೇವನಿಲ್ಲ, ಬಹುದೇವರಿಲ್ಲ, ಪಾಲುಗಾರರಿಲ್ಲ, ಸಹಭಾಗಿಗಳಿಲ್ಲ, ಸಹಾಯಕರಿಲ್ಲ. ಸೃಷ್ಟಿ ಸಂರಕ್ಷಣೆ ಯಾವ ಕಾರ್ಯದಲ್ಲೂ ಅವನಂತಹನು ಮತ್ತೊಬ್ಬನಲ್ಲ. ಹೆತ್ತ ತಾಯಿಯಾಗಲಿ, ಹುಟ್ಟಿಗೆ ಕಾರಣಾದ ತಂದೆಯಾಗಲಿ, ವಿದ್ಯೆ ಕಲಿಸಿದ ಗುರುಗಳಾಗಲಿ, ಮಾರ್ಗದರ್ಶನ ಮಾಡುವ ನಾಯಕರಾಗಲಿ, ದರ್ಗಾಗಳಲ್ಲಿರುವ ಮಹಾತ್ಮರಾಗಲಿ, ಪುಣ್ಯಕ್ಷೇತ್ರಗಳಲ್ಲಿರುವ ಮಹಾಪುರುಷರಾಗಲಿ, ಪ್ರವಾದಿ ಮುಹಮ್ಮದರವರಾಗಲಿ, ಯಸು ಕ್ರಿಸ್ತರವರಾಗಲಿ, ಗುರು ನಾನಕರವರಾಗಲಿ, ಇವರೆಲ್ಲರೂ ಗೌರವಾರ್ಹರೇ. ಗೌರವ ಸ್ಥಾನದಲ್ಲಿ ಪ್ರಥಮ ಸ್ಥಾನವನ್ನು ಇವರಿಗೆ ನೀಡಬೇಕು. ಆದರೆ ಇವರೆಲ್ಲರೂ ಮಹಾತ್ಮರು, ಮಹಾಪುರುಷರು. ಇವರು ಮನುಷ್ಯನ ಪಾಲಿಗೆ ದೇವರು, ದೇವ ಸಮಾನರು ಖಂಡಿತವಲ್ಲ. ಯಾಕೆಂದರೆ ಇವರೆಲ್ಲರಿಗೂ ಮಾನಸಿಕ ಮತ್ತು ಶಾರೀರಿಕ ಅವಶ್ಯಕತೆಗಳಿದ್ದಿದ್ದು ಇಡೀ ಜಗತ್ತೇ ಸಾಕ್ಷಿ ನೀಡುತ್ತದೆ. ಗುರು ಹಿರಿಯರೇ, ಕೊನೆಯದಾಗಿ ಸಂಕ್ಷಿಪ್ತದಲ್ಲಿ ದೇವನೊಬ್ಬ ನಾಮ ಹಲವು ಎಂದು ನಾವು ಹೇಳುತ್ತೇವೆ. ಇದು ನಿಜ, ಪವಿತ್ರ ಗ್ರಂಥ ಕುರಾನ್ನು ಹೇಳುತ್ತದೆ. ಆದರೆ ದೇವನೊಬ್ಬ ನಾಮ ಹಲವು ಎನ್ನುವ ಹಿನ್ನೆಲೆಯಲ್ಲಿ ಅಲ್ಲಾಹನನ್ನು, ದೇವನನ್ನು ಕಲ್ಪಿಸದೆ ಪುರುಷರನ್ನು ಕಲ್ಪಿಸುತ್ತೇವೆ. ಇದು ತಪ್ಪು. ಯಾವ ರೀತಿಯಲ್ಲಿ ನೀರಿಗೆ ಹಲವಾರು ಭಾಷೆಗಳಲ್ಲಿ ಹಲವಾರು ನಾಮಗಳಿವೆ, ವಸ್ತು ಮಾತ್ರ ಒಂದೇ ಇದೆ. ಇದೇ ರೀತಿ ಅಲ್ಲಾಹನನ್ನು ಹಲವಾರು ನಾಮಗಳಿಂದ ಕರೆಯಬಹುದು, ಆದರೆ ಅಲ್ಲಾಹನನ್ನೇ ಕರೆಯಬೇಕು. ದೇವನೊಬ್ಬ ನಾಮ ಹಲವು ಎಂದು ಹೇಳಿ ಹಲವಾರು ಪುರುಷರನ್ನು ಕಲ್ಪಿಸುವುದು ಇದು ಯಾವ ಧರ್ಮದಲ್ಲಿಯೂ ಸರಿಯೆನಿಸುವುದಿಲ್ಲ. ಉದಾಹರಣೆಗೆ, ದೇವನಾಮ 99 ನಾಮಗುಣಗಳಿವೆ. ವೇದ ಗ್ರಂಥಗಳಲ್ಲಿ 33 ನಾಮಗಳಿವೆ. ಪವಿತ್ರ ಗ್ರಂಥ ಕುರಾನಿನ ಪ್ರಕಾರ ಅಥವಾ ವೇದ ಗ್ರಂಥಗಳ ಪ್ರಕಾರ ಬ್ರಹ್ಮನೆಂದರೆ ಸೃಷ್ಟಿಕರ್ತ ಎಂದರ್ಥ. ಇದು ಶಬ್ದಕ್ಕೆ ಅರಬಿ ಭಾಷೆಯಲ್ಲಿ ಭಾಷಾಂತರಿಸಿದರೆ ಖಾಲಿಕ್ ಎಂದಾಗುತ್ತದೆ.
ಆ ಸರ್ವಶಕ್ತನಾದ ದೇವನಿಗೆ ಬ್ರಹ್ಮ ಸೃಷ್ಟಿಕರ್ತ ಅಥವಾ ಖಾಲಿಕ್ ಎಂದು ಕರೆಯುವುದರಲ್ಲಿ ಏನೂ ಅಭ್ಯಂತರವಿಲ್ಲ. ಆದರೆ ಬ್ರಹ್ಮನೆಂದರೆ 4 ತಲೆಗಳಿರುವವನು ಎಂದರೆ ಇದು ಯಾವ ಗ್ರಂಥದಲ್ಲಿಯೂ ಇಲ್ಲ. ಇದೇ ರೀತಿ ವಿಷ್ಣು ಎಂದರೆ ಸಂರಕ್ಷಕ. ಈ ಶಬ್ದಕ್ಕೆ ಅರಬಿ ಭಾಷೆಯಲ್ಲಿ ಭಾಷಾಂತರಿಸಿದರೆ ರಬ್ ಎಂದಾಗುತ್ತದೆ. ಆ ಸರ್ವಶಕ್ತನಾದ ದೇವನಿಗೆ ರಬ್, ಸಂರಕ್ಷಕ ಅಥವಾ ವಿಷ್ಣು ಎಂದು ಕರೆಯುವುದರಲ್ಲಿ ಏನೂ ಅಭ್ಯಂತರವಿಲ್ಲ. ಆದರೆ ವಿಷ್ಣು ಎಂದರೆ 4 ಕೈಗಳಿರುವ, ಒಂದು ಕೈಯಲ್ಲಿ ಚಕ್ರವನ್ನು ಹಿಡಿದಿರುವ, ಇನ್ನೊಂದು ಕೈಯಲ್ಲಿ ಶಂಖವನ್ನು ಹಿಡಿದಿರುವ, ಗರುಡನ ಮೇಲೆ ಚಲಿಸುವ, ಹಾವೊಂದರ ಮೇಲೆ ಹೊರಗಿರುವ ಚಿತ್ರವೆಂದಾದರೆ ವೇದ ಗ್ರಂಥಗಳ ಪ್ರಕಾರ, ಪವಿತ್ರ ಗ್ರಂಥ ಕುರಾನಿನ ಪ್ರಕಾರ ಮತ್ತು ಬೈಬಲಿನ ಪ್ರಕಾರ ಇದು ವಿರುದ್ಧವಾಗುತ್ತದೆ. ಪವಿತ್ರ ವೇದಿನ ಪ್ರಕಾರ ವೇದ ಹೇಳುತ್ತದೆ, ನತಸ್ಯ ಪ್ರತಿಮಾ ಆಸ್ತಿ, ಅವನಿಗೆ ಯಾವುದೇ ರೂಪವಿಲ್ಲ. ನಾವು ರೂಪ ಕೊಟ್ಟರೆ ಈ ಗ್ರಂಥಗಳ ವಿರುದ್ಧವಾಗುತ್ತದೆ. ಅದಕ್ಕೆ ಗುರು ಹಿರಿಯರೇ, ಈ ಏಕದೇವದ ಸಮಾನತೆಯಲ್ಲಿ ನಾವೆಲ್ಲರೂ ಏಕದೇವನನ್ನು ನಮ್ಮ ಮನಸ್ಸಿನಿಂದ, ನಮ್ಮ ಹೃದಯಗಳಿಂದ ಅಪ್ಪಿಕೊಂಡು ನಾವು ಅಲ್ಲಾಹನು ಏಕೈಕನು, ಈ ಭೂಮಿ ಮತ್ತು ಆಕಾಶಕ್ಕೆ ಸೃಷ್ಟಿಸಿದವನು ಒಬ್ಬನೇ ಆಗಿದ್ದಾನೆಂಬ ಕಲ್ಪನೆಯಿಂದ ನಾವು ಜೀವನವನ್ನು ಗತಿಸಿದರೆ ನಮ್ಮೆಲ್ಲರಲ್ಲಿ ಸಮಾನತೆ ಉಂಟಾಗಬಹುದು, ಸಮಾನತೆ ಮೂಡಬಹುದು ಎಂದು ನಾನು ಈ ಸಂಕ್ಷಿಪ್ತ ಸಮಯದಲ್ಲಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಸೌತ್ ಕರ್ನಾಟಕ ಸಲ್ಫಿ ಮೂಮೆಂಟ್ ಹಾಸನ್ ಅವರಿಗೆ ನನ್ನ ಹೃತ್ಪೂರ್ವಕವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ.